ನಮಸ್ತೆ ಬಂಧುಗಳೇ, ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ. ದಯಮಾಡಿ ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಜಗತ್ತಲ್ಲಿ ಯಾವುದಾದ್ರೂ ಕಿತ್ತೋಗಿರೋ ದೇಶ ಇದೆ ಅಂತ ಹೇಳಿದ್ರೆ ಅದು ಪಾಕಿಸ್ತಾನ ರೀ. ಈ ಕನ್ನಡದಲ್ಲಿ ಒಂದು ಮಾತು ಹೇಳ್ತಾರೆ, ಮೂರು ಬಿಟ್ಟವರು ಅಂತೇಳಿ. ಬಹುಶಃ ಪಾಕಿಸ್ತಾನ ನೋಡ್ಬಿಟ್ಟೇ ಈ ಮಾತು ಬಂದಿರಬೇಕು. ಈ ಮೂರು ಬಿಡೋದೇನೆಂದರೆ ನಾಚಿಕೆ, ಮಾನ, ಮರ್ಯಾದೆ ಮೂರು ಇಲ್ದಿರೋದು. ಅದು ಕರೆಕ್ಟಾಗಿ ಸೂಟ್ ಆಗೋದು ಪಾಕಿಸ್ತಾನಕ್ಕೆ. ಯಾಕೆ ಗೊತ್ತಾ? ಅಲ್ಲಿ ಮೂರು ಬಿಟ್ಟಿರೋ ಮೂರಿದ್ದಾವೆ. ಅಲ್ಲಿನ ಸರ್ಕಾರ, ಅಲ್ಲಿನ ಸೈನ್ಯ, ಅಲ್ಲಿನ ಕ್ರಿಕೆಟ್ ಟೀಮು. ಯೋಗ್ಯತೆ ಅನ್ನೋದು ಕಸಕ್ಕಿಂತ ಕೆಳಗಡೆ ಹೊರಟೋಗಿದೆ. 5 ಪೈಸೆ ಯೋಗ್ಯತೆ ಇಲ್ಲ. ಆದರೆ ಇವ್ರ ಮಾತುಗಳು ಆಡೋದು ನೋಡಬೇಕು. ಯುದ್ಧಕ್ಕೆ ಮುಂಚೆ ಆಗಲಿ, ಮ್ಯಾಚಿಗೆ ಮುಂಚೆ ಆಗಲಿ, ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ. ಅದಕ್ಕೆ ಹೇಳೋದು, ಇವರಿಗೆ ಚಪ್ಪಲಿ ಕಾಲಲ್ಲಿರಲ್ಲ, ನಾಲ್ಗೆ ಮೇಲೆ ಇರುತ್ತೆ. ಅದಾದಮೇಲೆ ನಾಯಿ ಹೊಡ್ಸ್ಕೊಂತಾರಲ್ಲ, ಬಿಡ್ತು, ಹಂದಿ ಹೊಡ್ಸ್ಕೊಂತಾರಲ್ಲ ಭಾರತದ ಕೈಲಿ. ಅದಾದಮೇಲೆ ಅಲ್ಲಿನ ಜನ ಹುಚ್ಚೆದ್ದು ಅವ್ರನ್ನೇ ದೇಶನ ಬೈಯೋದಿದೆಯಲ್ಲ, ಅದು ಗೆಲ್ಲೋದಕ್ಕಿಂತ ಖುಷಿ ಕೊಡುತ್ತೆ. ಮೊನ್ನೆ ನಡೆದಂಥ T20 ಕ್ರಿಕೆಟ್ ಮ್ಯಾಚು ಅದ್ಭುತವಾಗಿತ್ತು ರೀ. ಏನು ಮಜಾ ಕೊಡ್ತು ಅಂತ ಹೇಳಿದ್ರೆ, ನಾನು ಅದಕ್ಕೆ ಹೇಳಿದ್ದು, ಮ್ಯಾಚ್ ನೋಡ್ಬೇಕಾರಂತೂ ಭಯಂಕರ ಮಜಾ. ಅವ್ರಿಗೆ ಹಾಕ್ಕೊಂಡು ಹಂದಿಗೆ ಬಿಡ್ದಂಗೆ ಬಡಿಯೋದು. ಆದರೆ ಮ್ಯಾಚ್ ಮುಗಿದ ಮೇಲೆ 2-3 ದಿನ ನಡೆಯುತ್ತಲ್ಲ, ಅಲ್ಲಿನ ಭಯಂಕರ ರುದ್ರ ತಾಂಡವಗಳು, ನಾಟಕಗಳು, ಅಲ್ಲಿನ ಫ್ಯಾನ್ಸ್ಗಳು TV ಹೊಡೆದಾಕೋದು, ಕೆಟ್ಟದಾಗ ಬೈಯೋದು, ಅಲ್ಲಿನ ಪ್ಲೇಯರ್ಸ್ಗಳನ್ನ, ಅಲ್ಲಿನ ಸರ್ಕಾರನ ಕೆಟ್ಟದಾಗ ಬೈಯೋದು. ಆಪರೇಷನ್ ಸಿಂಧೂರ್ ಟೈಮಲ್ಲೂ ಹಂಗೆ ಆಗಿತ್ತು. ಆ ಸೈನ್ಯ ಮುಂಚೆ ಹೊಡಿತಿದ್ದ ಡೈಲಾಗ್ಗಳು ನೋಡಬೇಕಿತ್ತು. ಭಾರತನ ಹಂಗೆ ಮಾಡಿಬಿಡ್ತೀವಿ, ಹಿಂಗೆ ಮಾಡಿಬಿಡ್ತೀವಿ ಅಂಥೇಳಿ. ಆಪರೇಷನ್ ಸಿಂಧೂರ ಶುರುವಾಯಿತು. ಹೆಂಗೆ ಬಡಿಸ್ಕೊಂಡ್ರು ಅಂದರೆ, ಆವಾಗಲೇ ಹೇಳಿದ್ನಲ್ಲ, ಹಂದಿ ಥರ ಹೆಂಗೆ ಬಡಿಸ್ಕೊಂಡ್ರು ಅಂತ ಹೇಳಿದ್ರೆ ಕಿಮಕ್ ಅನ್ನೋಕ್ಕಾಗಿರಲಿಲ್ಲ. ಆಗಲೂ ಕೂಡ ಆ ದೇಶದ ಜನ ಹಂಗೇನೆ ಆ ಸರ್ಕಾರವನ್ನು ಚೆನ್ನಾಗಿ ಹೀರೆಕಾಯಿ ಮಾಡಿ ಬಿಸಾಕಿದ್ರು. ಈಗಲೂ ಕೂಡ ಅದೇ ಆಗ್ತಿರೋದು. ಏನು ಮ್ಯಾಚಿಗೆ ಮುಂಚೆ ಮೆರಿತಾ ಇದ್ದಿದ್ದು, ಅವ್ರು ಕ್ರಿಕೆಟ್ ಪ್ಲೇಯರ್ಸ್ ಅಷ್ಟೇ ಮೆರೆಯೋದು ಬಿಟ್ಬಿಡಿ, ಅಲ್ಲಿನ ಸರ್ಕಾರದವರು, ಅಲ್ಲಿನ ಪೊಲಿಟಿಷಿಯನ್ಗಳು, ಮಿನಿಸ್ಟ್ರುಗಳೂ ಕೂಡ ಇಷ್ಟಿಷ್ಟುದ ಡೈಲಾಗ್ ಹೊಡೆಯೋರು ಬಂದು. ಅಲ್ಲಿನ ಡಿಫೆನ್ಸ್ ಮಿನಿಸ್ಟ್ರು ಖ್ವಾಜಾ ಆಸಿಫು, ಇವನಂತರ ನಮ್ಮ ಮರಿ ಕರ್ಗೆ ಇದ್ದಂಗೆ ಎಲ್ಲ ವಿಚಾರದಲ್ಲೂ ಮಾತಾಡ್ತಾನೆ. ಅವನು ಮೊನ್ನೆ ಮಾತಾಡ್ತಾ ಮ್ಯಾಚಿಗೆ ಮುಂಚೆ ಹೇಳಿದ್ದು ನೋಡಬೇಕಿತ್ತು. ನಾವು ಇಂಡಿಯಾನ ಹೆಂಗೆ ಸೋಲಿಸ್ತೀವಿ ಅಂತ ಹೇಳಿದ್ರೆ, ಕ್ರಿಕೆಟ್ ಮ್ಯಾಚಲ್ಲಿ ಹೇಳ್ತಿದ್ದವನು, ನಾವು ಇಂಡಿಯಾನ ಹೆಂಗೆ ಸೋಲಿಸ್ತೀವಿ ಅಂತ ಹೇಳಿದ್ರೆ ಆಪರೇಷನ್ ಸಿಂಧೂರಲ್ಲಿ ಹೆಂಗೆ ಹೊಡೆದ್ವಲ್ಲ ಇಂಡಿಯಾಗೆ, ಹಂಗೆ ಹೊಡಿತೀವಿ ಅಂಥೇಳಿ. ಅದು ನಿಜ ಬಿಡಿ. ಆಪರೇಷನ್ ಸಿಂಧೂರಲ್ಲಿ ಹೆಂಗೆ ಇಂಡಿಯಾ ಬಡಿತೋ ಹಂಗೆ ಬಡಿಸ್ಕೊಂಡ್ರು ಕ್ರಿಕೆಟ್ ಟೀಮ್ ಅವರು. ಅವನು ಏನು ಉದ್ದ ಭಾಷಣ ಹೊಡೆದಿದ್ದ ಅವತ್ತು ಅಂತ ಹೇಳಿದ್ರೆ, ನಾವು ICCನ ಆಟ ಆಡಿಸ್ಬಿಟ್ವಿ, ನಾವು ಆಡಲ್ಲ ಅಂದಿದ್ದಕ್ಕೆ ICC ನಮ್ಮ ಹತ್ರ ಬಂದು ಬೆಗ್ ಮಾಡಂಗೆ ಮಾಡಿಬಿಟ್ವಿ, ಓಡಾಡಿಸ್ಬಿಟ್ವಿ ಅಂತೇಳಿ. ICC ಒಂದೇ ಒಂದು ಆವಾಜ್ ಹಾಕಿದ್ದಕ್ಕೆ ಭಿಕ್ಷೆ ಪಾತ್ರೆ ಹಿಡ್ಕೊಂಡು ಓಡೋಗೋಡ ಕಾಲು ಹಿಡ್ಕೊಂಡು ಮ್ಯಾಚ್ ಒಳಗಡೆಗೆ ಬಂದಿರೋ ಭಿಕಾರಿಗಳು ಇವರು. ಈ ಭಿಕಾರಿಗಳು ನಂಬ್ಕೊಂಡು ಬಾಂಗ್ಲಾದವರು ಬರ್ಬಾದಾಗೋದ್ರು. ಬಾಂಗ್ಲಾದೇಶ ಟೂರ್ನಮೆಂಟಿಂದ ಆಚ್ಕೊಟ್ಟೋಯ್ತು. ಇವ್ರನ್ನ ನಂಬ್ಕೊಂಡು ಹೊರಟೋಗ್ಲಿಲ್ಲ, ಒದ್ದಾಚಿಗೆ ಹಾಕಿದ್ರು ಈ ಭಿಕಾರಿಗಳನ್ನ ನಂಬ್ಕೊಂಡಿದ್ದಕ್ಕೆ. ಇಂತಿಪ್ಪ ಪಾಕ್ ಕ್ರಿಕೆಟ್ ಟೀಮ್ ಭಾರತದ ಮೇಲೆ ಮ್ಯಾಚ್ ಶುರುವಾಗಕ್ಕೆ ಮುಂಚೆ 1-2 ಅವತಾರಗಳು ನಡೆದಿದ್ದು. ಇವರ ಓಪನರು ಸಾಹಿಬ್ಜಾದಾ ಫರ್ಹಾನ್, ಇವನೇನೋ ಲಾಸ್ಟ್ ಏಷ್ಯಾ ಕಪ್ಪಲ್ಲಿ ಅಪ್ಪಿತಪ್ಪಿ ಬುಮ್ರಾಗೆ 2 6 ಹೊಡೆದ್ಬಿಟ್ಟಿದ್ದ. ಅದ್ರದ್ದು ಡಾಕ್ಯುಮೆಂಟ್ರಿ ಮಾಡಿಬಿಟ್ಟ. ಡಾಕ್ಯುಮೆಂಟ್ರಿ ಮಾಡಿ ಕೊಚ್ಕೊಂಡಿದ್ದೇನು, ಬುಮ್ರಾಗೆ ಈ ಸರಿ 6 ಹೊಡೆದು ಮಳೆ ಸುರಿಸ್ಬಿಡ್ತೀನಿ ಅಂತೇಳಿ ಬಂದು 2 ಬಾಲ್ಗೆ 0ಗೆ ಔಟು ಹಾರ್ದಿಕ್ ಬಾಲಲ್ಲಿ. ಇವನು ಹಾರ್ದಿಕ್ ಬಾಲ್ನೇ ಫೇಸ್ ಮಾಡೋಕ್ಕೆ ಯೋಗ್ಯತೆ ಇಲ್ದಿರೋನು ಬುಮ್ರಾಗೆ 6 ಮೇಲೆ 6 ಹೊಡಿತಾನಂತೆ. ಬುಮ್ರಾ ಅಂದರೆ ನಿದ್ದೆ ಒಳಗಡೆನೂ ಅದೇನೋ ಮಾಡ್ಕೊತವೆ ಈ ಪಾಕಿಸ್ತಾನದವು. ಇನ್ನು ಬಾಬರ್ ಅಜಮ್, ಇವನನ್ನು ಸಚಿನ್ ತೆಂಡೂಲ್ಕರ್ಗೆ ಕಂಪೇರ್ ಮಾಡ್ತಾರೆ. ಕೊಹ್ಲಿಗಿಂತ ಗ್ರೇಟ್ ಅಂತ ಇವನು ಪಾಕಿಸ್ತಾನದೊಳಗಡೆಗೆ ಜನ ಹೇಳೋದು. ಇನ್ನೆಂಥ ಕಿತ್ತೋಗಿರೋ ಮೈಂಡ್ ಸೆಟ್ ರೀ ಅವ್ರದ್ದು. ಈ ಬಾಬರ್ ಅಜಮ್ಮು 10 ವರ್ಷದಿಂದ ನೋಡ್ತಾ ಇದ್ದೀನಿ ಇಂಡಿಯಾ ಮೇಲೆ ಕ್ರಿಕೆಟ್ ಆಡೋದು. ಒಂದು ಮ್ಯಾಚು ಆಡಿಲ್ಲ ರೀ ನೆಟ್ಟಿಗೆ. ಇವನೊಬ್ಬನೇ ಸಾಕು ಇಂಡಿಯಾನ ಸೋಲ್ಸೋದಕ್ಕೆ ಅಂತೇಳಿ ಕೊಚ್ಕೊತಾ ಇದ್ರು. 7 ಬಾಲ್ಗೆ 5 ರನ್ನು. ಅಕ್ಷರ್ ಪಟೇಲ್ ಬಾಲಲ್ಲಿ ಹೊಗೆ. ಇಡೀ ಪಾಕಿಸ್ತಾನ ಟೀಮಲ್ಲಿ 20 ರನ್ ಮೇಲೆ ಮಾಡಿದ್ದು ಬರೀ 2. ಇನ್ನೆಲ್ಲನೂ ಮೊಬೈಲ್ ನಂಬರ್ ಇದ್ದಂಗೆ 0, 1, 4, 7. ಭಾರತ 175 ಮಾಡಿತ್ತು. ಎಂಥ ಟಫ್ ಇತ್ತು ಪಿಚ್ ಅಂತ ಹೇಳಿದ್ರೆ, ಟೆಕ್ನಿಕಲ್ ಜನ ಮಾತಾಡ್ತಾ ಇದ್ರಲ್ಲ, ವೆರಿ ಡಿಫಿಕಲ್ಟ್ ಟು ಸ್ಕೋರ್ ಮೋರ್ ದೆನ್ 150 ಅಂತ ಇದ್ರು. 140ನೇ ಇಟ್ ವಿಲ್ ಬಿ ವೆರಿ ಗುಡ್ ಫಾರ್ಮಿಡಬಲ್ ಸ್ಕೋರ್ ಅಂತ ಹೇಳ್ತಿದ್ರು. 140 ಒಳ್ಳೆ ಸ್ಕೋರ್ ಅಂತೆ. ಅಂಥ ಪಿಚ್ ಅದು, ಟರ್ನಿಂಗ್ ಪಿಚ್ಚು. ಅಂಥದ್ರಲ್ಲಿ 175 ಅನಾಯಾಸವಾಗಿ ಹೊಡೆದ್ರು. 77 ರನ್ ಕಿಶನೇ ಹೊಡೆದ್ರು. 10 ಬೌಂಡ್ರಿ 3 6. ಆ ಪಿಚ್ಚಲ್ಲಿ ನಮ್ಮವ್ರು ಸರಿಯಾಗಿ ಕ್ಯಾಚ್ಗಳೆಲ್ಲ ಹಿಡಿದಿದ್ದರೆ ಕಿಶನ್ ಸ್ಕೋರು ಮಾಡೋಕ್ಕಾಗ್ತಿರ್ಲಿಲ್ಲ ಅವ್ರ ಕೈಲಿ. ಎಲ್ಲರೂ ಸೇರಿಕೊಂಡು 77 ಒಳಗಡೆ ಔಟ್ ಆಗಿಬಿಡೋರು. ಇನ್ನು ಶಾಹಿನ್ ಅಫ್ರಿದಿ, ಇವನು ಪ್ರೀಮಿಯಂ ಬೌಲರ್ ಅಂತೆ. ಹೇಳೋಕ್ಕೆ ನಗು ಬರ್ತೀರಿ. 2 ಓವರ್ಗೆ 31 ರನ್ನು, 2 ಓವರ್ಗೆ. ಅದು ಏನು ಆ ಮಾರಕ ಪಿಚ್ಚಲ್ಲಿ. ಹೇಳೋದು ಯೋಗ್ಯತೆ ಇಲ್ಲ ಅಂದಮೇಲೆ ಈ ರೇಂಜಲ್ಲಿ ಬಿಲ್ಡಪ್ಗಳು ಯಾಕೆ ಕೊಡಬೇಕು ಅಂತೇಳಿ. ಇವರ PCC ಪ್ರೆಸಿಡೆಂಟು ಜೊತೆಗೆ ಅಲ್ಲಿನ ಸರ್ಕಾರದ ಹೋಮ್ ಮಿನಿಸ್ಟರ್ ಬೇರೆ, ಅವನೇ ಆ ಟ್ರೋಫಿ ಕಳ್ಳ ಮೊಹಸಿನ್ ನಖ್ವಿ. 8ನೇ ವಿಕೆಟ್ ಬೀಳೋಷ್ಟೊತ್ತಿಗೆ ಸ್ಟೇಡಿಯಮ್ಮಿಂದನೇ ಓಡೋಗ್ಬಿಟ್ಟ. ನೋಡಿ,
ಪಾಕಿಸ್ತಾನದ ಜನಗಳು ಶಾಪ ಆಗ್ತಾವ್ರೆ, ಅಲ್ಲಿನ ಫ್ಯಾನ್ಸ್ಗಳು ಟಿ ವಿ ಎಲ್ಲ ಬಡ್ದಾಗ್ತಾವ್ರೆ, ಅಲ್ಲಿನ ಪ್ಲೇಯರ್ಸ್ಗಳಿಗೆ ಬಂದರೆ ಒಂದು ಗತಿ ತೋರಿಸ್ಬಿಡ್ತೀವಿ ಅಂತೇಳಿ ಕಿಚ್ಚಾಡ್ತಾವ್ರೆ. ನಮ್ಮಲ್ಲಿ ಕೆಲವು ಕಾಂಗ್ರೆಸ್ಸಿಗರಿಗೆ ಪಾಕಿಸ್ತಾನ ಸೋತು ಬಿಡ್ತು ಅಂತೇಳಿ ನೋವು ಶುರು ಆಗ್ಬಿಟ್ಟಿದ್ದಾರೆ. ನೀವು ಕಾಂಗ್ರೆಸ್ನ ಸೀನಿಯರ್ ಲೀಡರು ರಶೀದ್ ಅಲ್ವಿ ಅವ್ರು ಹೇಳಿದ ಮಾತು ನೋಡಬೇಕಿತ್ತು. ಅವ್ರು ಯಾರನ್ನ ಗುರಿ ಮಾಡ್ಕೊಂಡು ಹೆಂಗೆ ವ್ಯಂಗ್ಯವಾಗಿ ಹೇಳಿದ್ರು ಅಂತೇಳಿ. ಪೆಹಲ್ಗಾಮ್ ಆದಮೇಲೆ ಆ ಪಾಕಿಸ್ತಾನದ ನರಿ ಬುದ್ಧಿಗೋಸ್ಕರ ನಮ್ಮ ಟೀಮ್ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಆಗಲಿ ಇಡೀ ಟೀಮ್ ಅವರಾಗಲಿ ಯಾರೂ ಆ ಪಾಕಿಸ್ತಾನದವರಿಗೆ ಹ್ಯಾಂಡ್ಶೇಕ್ ಮಾಡಲಿಲ್ಲ. ಇದನ್ನು ದೇಶನೇ ಒಪ್ಕೊಂತದನ್ನು. ಮೊನ್ನೆ ನಡೆದ ಮ್ಯಾಚಲ್ಲೂ ಅಷ್ಟೇ ಸೂರ್ಯಕುಮಾರ್ ಯಾದವ್ ಆ ಕ್ಯಾಪ್ಟನ್ಗೆ ಹ್ಯಾಂಡ್ಶೇಕೇ ಮಾಡಲಿಲ್ಲ. ಅದಾದಮೇಲೆ ನೋಡಿ, ಈವನ್ ಮ್ಯಾಚ್ ಮುಗಿದ ಮೇಲೂ ಕೂಡ ಲಾಸ್ಟಲ್ಲಿ ಔಟ್ ಆದ್ರಲ್ಲ ಅಫ್ರಿದಿ ಮತ್ತು ಅವ್ನ ತಾರೀಕು ವೆಯ್ಟ್ ಮಾಡ್ಕೊಂಡು ನಿಂತ್ಕೊಂಡ್ರು, ಕಾಯ್ಕೊಂಡು ನಿಂತ್ಕೊಂಡ್ರು ಬಂದು ಹ್ಯಾಂಡ್ಶೇಕ್ ಮಾಡ್ತಾರೆ ಅಂತೇಳಿ. ಯಾರೂ ಆ ಕಡೆಗೆ ಮೂಸು ನೋಡಲಿಲ್ಲ, ಆ ಕಡೆ ತಿರುಗೂ ನೋಡಲಿಲ್ಲ. ತಲೆ ತಗ್ಸ್ಕೊಂಡು ಇಬ್ಬರು ನಡ್ಕೊಂಡು ಆಚೆ ಕಡೆಗೆ ಬಂದರು. ಇದು ನಮ್ಮ ನಿಲುವು ರೀ. ದಿಸ್ ಇಸ್ ದ ಸ್ಟ್ಯಾಂಡ್ ಆಫ್ ಇಂಡಿಯಾ. ಇದನ್ನು ರಶೀದ್ ಅಲ್ವಿ ಕಾಂಗ್ರೆಸ್ ಲೀಡರು ಹೆಂಗೆ ನೊಂದ್ಕೊಂಡು ತಿರುಗಿಸ್ಕೊಂಡು ಮಾತಾಡಿದ್ರು ಅಂದರೆ, ಏನು ಭಾರತದ ಕ್ರಿಕೆಟ್ ಕ್ಯಾಪ್ಟನ್ನು ವಿದೇಶಾಂಗ ಸಚಿವರಿಗಿಂತ ದೊಡ್ಡವರಾಗ್ಬಿಟ್ಟವ್ರೆ. ನಮ್ಮ ಫಾರಿನ್ ಮಿನಿಸ್ಟ್ರೇನೇ ಬಾಂಗ್ಲಾದಲ್ಲಿ ಹೋದಾಗ ನೋಡಿ, ಆ್ಯಕ್ಚುಲಿ ಏನಾಯ್ತು ಅಂತ ಹೇಳಿದ್ರೆ, ಯಾವಾಗ ಖಲೀದಾ ಜಿಯಾ ಅವರ ಮೃತ್ಯು ಆಯಿತು, ಕ್ರಿಮೇಷನ್ ಟೈಮಲ್ಲಿ ಎಲ್ಲ ದೇಶದ ರಾಜತಾಂತ್ರಿಕರುಗಳು ಹೋಗಿದ್ದರು, ಭಾರತದ ಜೈಶಂಕರ್ ಅವರು ಹೋಗಿದ್ದರು. ಹೋದಾಗ ಒಂದು ರೂಮಲ್ಲಿ ಎಲ್ಲ ಒಟ್ಟಿಗೆ ಕೂತಿದ್ದಾಗ ಅಲ್ಲಿನ ಪಾಕಿಸ್ತಾನದ ಸ್ಪೀಕರ್ ಕೂಡ ಬಂದಲ್ಲಿ ಕೂತಿದ್ರು. ಒಬ್ಬ ರಾಜತಾಂತ್ರಿಕರು ಹೇಗೆ ನಡ್ಕೋಬೇಕು ಹಾಗೆ ಜೈಶಂಕರ್ ನಡ್ಕೊಂಡ್ರು, ಒಂದು ಥ್ಯಾಂಕ್ಸ್ ಕೊಟ್ಟರು ಸ್ಪೀಕರ್ಗೆ. ಅದನ್ನು ಕಂಪೇರ್ ಮಾಡಿಕೊಂಡು ಈ ರಶೀದ್ ಅಲ್ವಿ ಉರಿ ಏನಂದರೆ, ಈ ಇಂಡಿಯನ್ ಕ್ಯಾಪ್ಟನ್ನು ಫಾರಿನ್ ಮಿನಿಸ್ಟ್ರಿಗಿಂತ ದೊಡ್ಡವರಾಗ್ಬಿಟ್ರ, ಫಾರಿನ್ ಮಿನಿಸ್ಟ್ರಿಯಲ್ಲಿ ಹ್ಯಾಂಡ್ಶೇಕ್ ಮಾಡ್ತಾರೆ. ದತ್ತದಿಂದ ಏನೇ ಬಂದಿದೆ ದರಿದ್ರ ಕಾಂಗ್ರೆಸ್ ಅವ್ರಿಗೆ. ಆ ಪಾಕಿಸ್ತಾನದವರೇ ಅವ್ರ ಟೀಮ್ನವ್ರಿಗೆ ಶಾಪ ಆಗ್ತಾ ಬಿದ್ದವ್ರೆ. ಆ ಪಾಕಿಸ್ತಾನದವರೇ ಭಾರತ ಗೆದ್ದಿದ್ದು ಒಳ್ಳೇದಾಯಿತು ಅಂತ ಹೇಳ್ತಾವ್ರೆ. ಅಲ್ಲಿನ ಬಲೂಚಿಸ್ತಾನದಲ್ಲಿ ಭಾರತ್ ಮಾತಾ ಕಿ ಜೈ ಅಂತವ್ರೆ, ಭಾರತ ಗೆದ್ದಿದ್ದಕ್ಕೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಪಾಕಿಸ್ತಾನದ ಫ್ಯಾನ್ಗಳು ಸ್ಟೇಡಿಯಮಲ್ಲಿ ನಿಂತ್ಕೊಂಡು ಜೀತೆಗ ಇಂಡಿಯಾ ಜೀತೆಗ ಅಂತವ್ರೆ. ಈ ಕಾಂಗ್ರೆಸ್ ಅವ್ರಿಗೆ ಏನ್ರಿ ಬಂದಿದೆ ದರಿದ್ರ. ಅದರಲ್ಲೂ ಒಂದು ಗೋಲ್ ಹುಡುಕ್ತಾರಲ್ರಿ. ಈ ಜಗತ್ತಿಗೆ ಪಾಕಿಸ್ತಾನ ಹೆಂಗೋ ಭಾರತಕ್ಕೆ ಈ ಕಾಂಗ್ರೆಸ್ ಹಂಗೆ. ಹಾಳಾಗೋಗ್ಲಿ ಬಿಡಿ, ಇವರಂತೂ ಉದ್ಧಾರ ಆಗಲ್ಲ. ಆದರೆ ಬೆಳಗ್ಗೆ ಎದ್ದರೆ ಮೊಬೈಲ್ ಆನ್ ಮಾಡಿದ್ರೆ, ಟಿ ವಿ ಆನ್ ಮಾಡಿದ್ರೆ ಆ ಟ್ರೋಲ್ಗಳು ನೋಡಬೇಕು. ಆ ಪಾಕಿಸ್ತಾನ ಟೀಮಿಗೆ ಬೈಯೋದು, ಅವರ ಫ್ಯಾನ್ಸ್ಗಳು, ಆ ಕಿರ್ಚಾಟಗಳು, ಆ ಗೋಳಾಟಗಳು, ಅದಕ್ಕೆ ಮುಂಚೆ ಅವರ ವೀರಾವೇಶ, ಅದಾದಮೇಲೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದು, ಅಲ್ಲಿನ ಒಬ್ಬೊಬ್ಬ ಹಳೆ ಕ್ರಿಕೆಟ್ ಪ್ಲೇಯರ್ಗಳ ಬಾಯಿಗೆ ಬಂದಂಗೆ ಬೈಯೋದು ಈ ಟೀಮಿನ ಕೊತಿ ಚೆಸ್ಟ್ಗಳು. ಅದರೊಳಗಡೆಗೆ ಕಿತ್ತೋದು ಇಂಗ್ಲೀಷ್ ಬೇರೆ ಕ್ಯಾಪ್ಟನ್ ಮಾತಾಡೋದು. ಹೇಳಿದ್ನಲ್ಲ, ಈ ಭಾರತ ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ ಅಂತ ಹೇಳಿದ್ರೆ ಅದು ಮ್ಯಾಚ್ ಸ್ಪಿರಿಟ್ಗಿಂತ ಹೆಚ್ಚಾಗಿ ಈ ಕಮಂಗಿ ಆಟದ ಎಂಟರ್ಟೈನ್ಮೆಂಟು ಭಾಳ ಚೆನ್ನಾಗಿರ್ತದೆ, ತುಂಬ ಮಜಾ ಕೊಡ್ತು. ಏನು ಲೀಗ್ ಆದಮೇಲೆ ಮತ್ತೆ ಭಾರತ ಪಾಕಿಸ್ತಾನ ಎದುರೆದುರಿಗೆ ಬೀಳ್ತಾವಂತೆ. ಇನ್ನೊಂದು ಇನ್ನಿಂಗ್ಸು ಸ್ಟಾರ್ಟ್ ಆಗುತ್ತೆ ಈ ಕಮಂಗಿ ಆಟದ್ದು. ಇನ್ನೊಂದು ಸರಿ ಹಾಕೊಂಡು ತುಳಿತಾರೆ ಭಾರತದವರು, ರುಬ್ಬಿ ಕೆಡೋತಾರೆ. ಇನ್ನೊಂದಷ್ಟು ಟಿ ವಿಗಳು ಪುಡಿಪುಡಿಯಾಗಿ ಹೋಗ್ತವೆ. ಆ ಭಿಕಾರಿ ದೇಶದಲ್ಲಿ ಉಳಿದಿರೋದೇ 8-10 ಟಿ ವಿ ಸೆಟ್ಗಳು ಉಳಿದಿರ್ಬೇಕಷ್ಟೇನೆ. ಅದ್ರಲ್ಲಿ ತಿರ್ಗಾ ಇನ್ನೊಂದು 4-5 ಪೀಸ್ ಆಗೋಗ್ತವೆ. ಒಂದು ಕಡೆಗೆ ಅದೇನೋ ಹಿಂದಿಲಿ ಚೆನ್ನಾಗಿ ಹೇಳ್ತಾರೆ, ಆಟ ನೈ ಡಾಟಾ ನೈ ಅಂತೇಳಿ. ತಿನ್ನೋಕ್ಕೆ ಗೋಧಿ ಹಿಟ್ಟಿಲ್ಲ, ಆಟ ಇಲ್ಲ, ಮೊಬೈಲಲ್ಲಿ ಕರೆನ್ಸಿ ಇಲ್ಲ, ದೇಶ ನಡೆಸೋಕ್ಕೆ ದುಡ್ಡಿಲ್ಲ. ಅಲ್ಲಿ ಇಲ್ಲಿ ಭಿಕಾರಿ ಭಿಕ್ಷೆ ಎತ್ಕೊಂಡು ಬದುಕೋ ಇವರು ಇಂಡಿಯಾ ಮೇಲೆ ಚಾಲೆಂಜ್ ಮಾಡ್ತಾರೆ. ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕತೆ, ಇನ್ನು ಸ್ವಲ್ಪನೇ ದಿವಸದಲ್ಲಿ 3rd ಬಿಗ್ಗೆಸ್ಟ್ ಎಕನಾಮಿ ಆಗೋರು, ಜಗತ್ತನ್ನೇ ಇವತ್ತು ರೂಲ್ ಮಾಡೋಕ್ಕೆ ಹೊರಟಿರ್ತಕ್ಕಂಥ ಭಾರತನ ಈ ಭಿಕಾರಿ ದೇಶ ಚಾಲೆಂಜ್ ಮಾಡ್ತಾರೆ. ಸರಿಯಾಗಿ ಮಡಗಲಾಗಿದೆ. ಒಂದು ಕಡೆಗೆ ಸೈನ್ಯಕ್ಕೆ, ಇನ್ನೊಂದು ಕಡೆಗೆ ಕ್ರಿಕೆಟ್ ಟೀಮ್ಗೆ. ಇನ್ನು ಉಳಿದಿರೋದು ಆ ಸರ್ಕಾರಕ್ಕೆ ಅವರೇ ತದುಕ್ತವ್ರೆ. ಒಂದು ಕಡೆಯಿಂದ ಬಲೂಚಿಸ್ತಾನದಿಂದ, ಇನ್ನೊಂದು ಕಡೆಯಿಂದ ಖೈಬರ್ ಪಖ್ತೂನಿಂದ ಭಿಕಾರಿಗಳ ಕಮ್ಮಂಗಿ ಆಟ ಭಾರಿ ಮಜಾ ಕೊಡ್ತಾ ಇದೆ. ನಮಸ್ಕಾರ.